ಬೆಳಗ್ಗೆ 6 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ರಿ. ಚಳಿ ಬರ ಇಲ್ಲಿ ತುಂಬ, ಅದರಲ್ಲೂ ಈ ತಣ್ಣೀರು ಸ್ನಾನ ಮಾಡ್ಕೊಂಡು ಗಡಗಡ ಅಂತ ನಡ್ತಾಯಿದ್ದೆ ಮೈಯೆಲ್ಲ. ನಾ ಎಡ ಬಂದ್ಬಿಟ್ಟಿದ್ದ. ಅದು ಯಾವುದು ಬ್ರೋ ಪ್ಲೇಸ್? ಅದು ಅಲ್ಲಿನ ಲೋಕಲ್ ಪ್ಲೇಸು, ಲೋಕಲ್ ಫುಡ್ ತಿನ್ನಬೇಕು. ಹೋಟ್ಲ್ ಹೆಸರು ಹೇಳ್ತೀನಿ, ಹೋಟ್ಲ್ ಹೆಸರು ನೋಡಿಲ್ಲ, ಹೊಟ್ಟೆ ಹಸಿತಾಯಿತು, ನುಗ್ಗುಟ್ಟಿದೆ. ಊಟ ಮಾಡೋಕ್ಕೂ ಮುಂಚೆ ಹೋಟ್ಲ್ ಹೆಸರು ತೋರಿಸಿ ಆಮೇಲೆ ಊಟ ಮಾಡ್ತಾರೆ. ನಾವು ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ, ತಿಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ಇದು ನಮ್ಮ ಬಾಳು. ಆ್ಯಪಲ್ಲೆಲ್ಲ ಕುತ್ಕೊಂಡ್ರಪ್ಪ ನೀವಿಬ್ರು. ಅದ್ಭುತವಾದಂಥ ಜರ್ನಿ ನಮ್ಮದು. ಫೋನ್ಪೇ ನಂಬರ್ ಕೊಡಿರ್ತೀನಿ, ಹಂಗೆ ಅಕೌಂಟ್ಗೆ ಹಾಕ್ತೀನಿ. ಮಾರ್ನಿಂಗ್ 6:30 ಬ್ರೋ. 7 ಗಂಟೆ ಆಗಿದೆ. ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾ ಎಡ ಬಂದ್ಬಿಟ್ಟಿದ್ದ. ಫ್ರೆಂಡ್ಸ್, ಇವಾಗ ರೂಮಿಂದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೈಟು ದರ್ಶನಕ್ಕೆ ಹೋಗಲಿಲ್ಲ, ಪ್ರಸಾದ ತಿನ್ಕೊಂಡ್ವಿ. ಪ್ರಸಾದ ದೇವಸ್ಥಾನದಲ್ಲಿ ಮಾಡೋ ಊಟ ಒಳ್ಳೆ ಊಟ, ಸಕ್ಕತ್ತಾಗಿರುತ್ತೆ. ಊಟ ಮಾಡ್ಕೊಬಂದು ನೈಟ್ ರೂಮಲ್ಲಿ ಮಲಗಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ರಿ. ಚಳಿ ಬರ ಇಲ್ಲಿ ತುಂಬ, ಸಿಕ್ಕಾಪಟ್ಟೆ ಚಳಿ. ಅದರಲ್ಲೂ ಈ ತಣ್ಣೀರು ಸ್ನಾನ ಮಾಡ್ಕೊಂಡು ಗಡಗಡ ಅಂತ ನಡ್ತಾಯಿದ್ದೆ ಮೈಯೆಲ್ಲ. ಇವಾಗ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ದೇವಸ್ಥಾನ ದರ್ಶನ ಮಾಡಿಕೊಂಡು, ಸೊ ಫ್ರೆಂಡ್ಸ್ ದೇವಸ್ಥಾನ ರೀಚ್ ಆಗಿದ್ದೀವಿ. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ನಿಮಗೂ ಗೊತ್ತು. ದರ್ಶನ ಮಾಡ್ಕೊಂಬಂದು ಆಮೇಲೆ ಸಿಗ್ತೇನೆ. ಸುಲಭನ ಮಾಡಿಸುವವರಿದ್ದರೆ ದೇವಸ್ಥಾನದ ಎಡಬದಿಯಲ್ಲಿರುವ ಕೌಂಟರ್ನಲ್ಲಿ ಟಿಕೆಟನ್ನು ಮಾಡಿಸಿಕೊಳ್ಬೇಕಾಗಿ ವಿನಂತಿ. ದರ್ಶನ ಮಾಡ್ಕೊಂಬಂದ್ವಿ. ತುಂಬ ಅಚ್ಚುಕಟ್ಟಾಗಾಯಿತು. 2-3 ನಿಮಿಷ ನಿಂತಿದ್ವಿ, ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ. ದರ್ಶನ ಎಲ್ಲ ಚೆನ್ನಾಗೈತೆ, ಸ್ವಲ್ಪ ಸಮಾಧಾನ ಆಗೈತೆ, ನೆಮ್ಮದಿ ಸಿಕ್ಕೈತೆ. ದರ್ಶನ ಎಲ್ಲ ಮುಗಿತಲ್ವ, ಟಿಫನ್ಗೆ ಅಂತ ಬಂದಿದ್ವಿ. ಟಿಫನಲ್ಲಿ ಎಲ್ಲರೂ ಕಾಮನಾಗಿ ಇಡ್ಲಿ, ವಡೆ, ದೋಸೆ, ರೈಸ್ ಬಾತ್ ಅದೇ ತಗೋತಾರೆ. ಅಲ್ಲಿನ ಲೋಕಲ್ ಪ್ಲೇಸ್ದು ಲೋಕಲ್ ಫುಡ್ ತಿನ್ನಬೇಕು. ಸೊ ನಾನೇನು ತೊಗೊಂಡಿದ್ದೀನಿ ಅಂದರೆ ಕಡಲೆ ಅವಲಕ್ಕಿ ಅಂತ. ಕಡಲೆ ಅವಲಕ್ಕಿ ಧರ್ಮಸ್ಥಳ ಸ್ಪೆಷಲ್ ಇದು. ಸೊ ಅವರು ರೈಸ್ ಬಾತ್ ತೊಗೊಂಡ್ರು, ರೈಸ್ ಬಾತ್ ತಿಂತಿದ್ದಾರೆ ಅವರು. ಕಡಲೆ ಅವಲಕ್ಕಿ, ಸೊ ಟೇಸ್ಟ್ ಮಾಡೋಣ. ಕಡಲೆ ಪಲ್ಯ ಮಾಡಿದ್ದಾರೆ, ಕಡಲೆದು ಬಿಸಿ ಬಿಸಿ ಇದೆ. ಇದು ನಾನು ಯಾವಾಗಲೂ ಫೇವ್ರೇಟ್ ಇದು ಅವಲಕ್ಕಿದು. ಬಂದಾಗೆಲ್ಲ ಎಲ್ಲಿ ತಿಂತೀನಿ ಕಂಪಲ್ಸರಿ. ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇರೋದು ಇದು. ಮುಂಚೆ ಎಲ್ಲ ಅವಲಕ್ಕಿ ತಿಂತಾ ಇದ್ದೆ, ಬರೀ ಕಡಲೆ ಅವಲಕ್ಕಿದು, ಬರೀ ಅವಲಕ್ಕಿ ತಿಂತಾ ಇದ್ದೆ. ಇವಾಗ ಕಡಲೆ ಅವಲಕ್ಕಿದು ಕಾಂಬಿನೇಷನ್ ಚೆನ್ನಾಗಿದೆ. ಇದು ಸ್ವಲ್ಪ ಸ್ವೀಟು, ಸಾಲ್ಟು ಅವಲಕ್ಕಿದು. ಕಡಲೆ ಪಲ್ಯ ಬಂದು ಬಿಸಿ ಬಿದ್ದು ಚೆನ್ನಾಗಿರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿದೆ. ಅದು ಬಂದಾಗ ಟೇಸ್ಟ್ ಮಾಡಿ. ಹೋಟ್ಲ್ ಹೆಸರು ಹೇಳ್ತೀನಿ, ಹೋಟ್ಲ್ ಹೆಸರು ನೋಡಿಲ್ಲ, ಹೊಟ್ಟೆ ಹಸಿತಾಯಿತು, ನುಗ್ಗುಟ್ಟಿದೆ. ಈಚೆ ಕಡೆ ಹೋಗಿ ಹೋಟ್ಲು ತೋರಿಸ್ತೀನಿ, ಬಂದಾಗ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಎಲ್ಲರೂ ಊಟ ಮಾಡೋಕ್ಕೂ ಮುಂಚೆ ಹೋಟ್ಲ್ ಹೆಸರು ತೋರಿಸಿ ಆಮೇಲೆ ಊಟ ಮಾಡ್ತಾರೆ. ನಾವು ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ, ತಿಂದ್ಬಿಟ್ಟು ತೋರಿಸ್ತಾ ಇದ್ದೀವಿ. ತೃಪ್ತಿ ಉಪಹಾರ ಗೃಹ, ತೃಪ್ತಿ ಉಪಹಾರ ಗೃಹ ಅಂತ ಹೋಟೆಲು. ಈ ಕಡೆ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬರೋರು ಈ ಕಡೆ ಬಂದರೆ ನಿಮಗೆ ರೈಟ್ ಸೈಡ್ಗೆ ಸಿಗುತ್ತೆ ಇದು. ಸೊ ಇಲ್ಲಿ ಬನ್ನಿ, ಚೆನ್ನಾಗಿದೆ ಟಿಫನ್ನು. ಮಾರ್ನಿಂಗ್ ಟಿಫನ್ ಮಾಡೋಕ್ಕೆ ಚೆನ್ನಾಗಿದೆ. ಈ ಕಡೆ ಇಡ್ಲಿ, ವಡೆ, ಸೌತ್ ಮೀಲ್ಸು ಸಿಗುತ್ತೆ. ಇಲ್ಲಿನ ಲೋಕಲ್ ಸ್ಪೆಷಲ್ ಫುಡ್ಡು ಕೂಡ ಸಿಗುತ್ತೆ. ತಿನ್ನಿ, ಚೆನ್ನಾಗಿದೆ, ಟೇಸ್ಟ್ ಮಾಡ್ಬೋದು. ಸಕೇತದಲ್ಲಿ ರೂಮ್ ಮಾಡ್ಕೊಂಡಿದ್ವಿ, ರೂಮಿಂದ ಚೆಕ್ಔಟ್ ಆಗಿದ್ದೀವಿ. ಸೊ ಇವಾಗ ಸೌತಡ್ಕ ಗಣಪತಿಗೆ ಹೋಗ್ತಾ ಇದ್ದೀವಿ. ಕೆ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲೇ ಆನ್ ದ ವೇ ಸಿಗುವಂಥ ದೇವಸ್ಥಾನ. ಅದು ತುಂಬ ಪ್ರಸಿದ್ಧವಾದಂಥದ್ದು. ಅದಕ್ಕೆ ಇನ್ನೊಂದು ಹೆಸರು ಏನಂದರೆ ಗಂಟೆ ಗಣಪತಿ ದೇವಸ್ಥಾನ ಅಂತಲೂ ಇದೆ. ಅಲ್ಲಿ ತುಂಬ ಒಂದು ಅರ್ಕೆ ಕಟ್ಕೊಂಡಿರೋರು ಗಂಟೆ ಕಟ್ಟುವಂಥದ್ದು ಪದ್ಧತಿ ಇದೆ, ಅದು ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಬರೋರು ಅಲ್ಲಿಗೆ ಜಾಸ್ತಿ ಜನ ಹೋಗಲ್ಲ. ಸೊ ಅದು ಜಾಗ ಚೆನ್ನಾಗಿದೆ, ಹೋಗಲೇಬೇಕದು. ನೀವು ಒಂದ್ಸಲಿ ಬಂದಾಗ ಆ ಕಡೆ ಹೋಗ್ಬಿಟ್ಟು ಬನ್ನಿ. ಇಲ್ಲಿ ಧರ್ಮಸ್ಥಳ ಜಾಗದಲ್ಲೇ, ಧರ್ಮಸ್ಥಳದಿಂದ 3-4 ಒಂದು 4ರಿಂದ 5 ಪ್ಲೇಸಸ್ ಇದೆ. ಅದರಲ್ಲಿ ಒಂದು ಸೂರ್ಯನ ದೇವಸ್ಥಾನ ಅಂತ ಒಂದು ಬರುತ್ತೆ ಉಜಿರೆ ಹತ್ರ. ಉಜಿರೆಯಿಂದ ಇನ್ನೂ ಮುಂದೆ ಜೀಪ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಸೌತಡ್ಕ ಗಣಪತಿ ಬರುತ್ತೆ. ಅದಾದಮೇಲೆ ಈ ಕಡೆ ಇನ್ನೊಂದು ಪ್ಲೇಸ್ ಇದೆ, ನಮ್ಮ ಫ್ರೆಂಡ್ ಹೇಳಿದರು ಶಶಿ ಅಂತ.
ಮರ್ತೋಗಿದ್ದೇನೆ. ನೆಕ್ಸ್ಟ್ ಯಾವಾಗಾದ್ರೂ ನೀವು ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ ನಾನು. ಆಮೇಲೆ ಕುಕ್ಕೆ ದೇವಸ್ಥಾನ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಮಂಗಳೂರು ರೂಟಲ್ಲಿ ಕಾರಂಜಿ ದೇವಸ್ಥಾನ, ಶ್ರೀ ಕಾರಂಜೇಶ್ವರ ದೇವಸ್ಥಾನ ಅಂತ ಒಂದಿದೆ. ಆ ದೇವಸ್ಥಾನ ತುಂಬ ಪ್ರಸಿದ್ಧಿ ದೇವಸ್ಥಾನ, ಬಟ್ ತುಂಬ ಜನ ಗೊತ್ತಿಲ್ಲ ಜಾಗ. ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದು ನಾನೊಂದು 4 years ಬ್ಯಾಕ್ ಹೋಗಿದ್ವಿ. ನಾನು ಆಲ್ಮೋಸ್ಟ್ ಈ ಕಡೆ ದಕ್ಷಿಣ ಕನ್ನಡ ಎಲ್ಲ ನನ್ನ ಫ್ರೆಂಡ್ ಶಶಿ ಅಂತಲೇ ಎಲ್ಲ ತೋರಿಸ್ಕೊಟ್ಟಿರೋದು. ತುಂಬ ಪ್ಲೇಸಸ್ ಇದೆ. ಸೊ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ನೆಕ್ಸ್ಟ್ ಟೈಮಿಂದ ಒಂದೊಂದು ವೀಡಿಯೋನೇ ಒಂದೊಂದು ಜಾಗನೇ ಒಂದೊಂದು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಸೂರ್ಯನ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನದಲ್ಲಿ ನೀವು ಏನೇ ಒಂದು ಹರಕೆ ಕಟ್ಕೊಳ್ಬೇಕಾದ್ರೆ ಅಲ್ಲಿ ಹೋಗಿ ಹರಕೆ ಕಟ್ಕೊಂಡ್ರೆ ಆಗುತ್ತೆ ಅನ್ನೋದು ತುಂಬ ಜನ ನಂಬಿಕೆ ಇದೆ. ಅಲ್ಲಿ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ನಿಮ್ಮಲ್ಲಿ ತುಂಬ ಆಸೆಯಿಂದ ನೀವೇನು ದೇವ್ರ ಹತ್ರ ಬೇಡ್ಕೊತೀರೋ, ಸೊ ಅದನ್ನು ನೆರವೇರಿಸಾದ್ಮೇಲೆ ಅಲ್ಲಿ ಬೊಂಬೆ ರೀತಿಲಿ ಅದನ್ನು ಅಲ್ಲಿ ಕೊಟ್ಬಿಡ್ಬೇಕು. ಅದು ಅಲ್ಲಿನ ಪದ್ಧತಿ. ಕೊಕ್ಕಡಾಗೆ ಬಸ್ ಹತ್ತಿದ್ದೀವಿ, ಸುಬ್ರಹ್ಮಣ್ಯ ಬಸ್ಸು. ಸೊ ಧರ್ಮಸ್ಥಳದಿಂದ ಕುಕ್ಕೆ ಬಸ್ ಹತ್ತಿದ್ದೀವಿ, ಕೊಕ್ಕಡ ರೂಟಲ್ಲಿ ನಿಮಗೆ 20 ಕಿಲೋಮೀಟ್ರ್ ಆಗುತ್ತಂತೆ ಕಂಡಕ್ಟರ್ ಹೇಳಿದ್ರು. ಅಲ್ಲಿಂದ ಇಳ್ಕೊಂಡು ಆಟೋದಲ್ಲಿ ಹೋಗ್ಬೇಕು. ಸೊ ಜರ್ನಿ ನೋಡ್ತಾ ಇರಿ. ಇವಾಗ ಸೋತಡ್ಕ ಹತ್ರ ಬಂದು ಬಸ್ ಸ್ಟಾಪಲ್ಲಿ ಇಳಿದಿದ್ವಿ. ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ನಿಮ್ಮ ಹೆಸರು? ಪರವಾಗಿಲ್ಲ ಸರ್, ಸೀಸನ್ ಇದ್ದಂಗ ಅಥವಾ ಡೈಲಿ ಅಮೌಂಟ್ ಆಗುತ್ತಾ? ಇಲ್ಲಿ ಏನು ಪ್ರಯೋಜನ ಇಲ್ಲ. ಈಗ ಪ್ರಯೋಜನ ಇಲ್ವಾ? ಯಾವ ಟೈಮಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ? ಸಂಡೇ ಸ್ಯಾಟರ್ಡೆ ಮಾತ್ರ. ಸಂಡೇ ಸ್ಯಾಟರ್ಡೆ. ಓಕೆ. ಏನು ಫೇಮಸ್ ಸರ್ ಇಲ್ಲಿ? ಇಲ್ಲಿ ಗಂಟೆದು ಆರ್ಚ್ ಒಳಗಡೆ ಲೆಫ್ಟ್ ಎತ್ಕೊಬೇಕು. ಅಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಆಯ್ತು ಸರ್. ಇಲ್ಲಿಂದ ಟೋಟಲ್ 3 ಕಿಲೋಮೀಟ್ರು. ಆರ್ಚಿಂದ ಒಂದು 2.5 ಆಗುತ್ತಲ್ಲ? 2.5 ಕಿಲೋಮೀಟ್ರು. ಫೈನಲಿ ಬಂದಿದ್ದಾಯ್ತು ಇಲ್ಲಿಗೆ. ಸುಮಾರು ವರ್ಷಗಳಿಂದ ಬರೀ ಫೋಟೋಸಲ್ಲೇ ನೋಡ್ಕೊಂಡು ಖುಷಿ ಪಡ್ತಿದ್ದೆ. ಇವತ್ತು ಕಾಲ ಕೂಡ ಬಂತು ಸೌತಡ್ಕ ಗಣಪತಿ ಬರೋಕ್ಕೆ. ಧರ್ಮಸ್ಥಳಕ್ಕೆ ತುಂಬ ಸಲ ಬಂದಿದ್ದೀನಿ. ಇಲ್ಲಿಗೆ ಬರೋದು ಗೊತ್ತಿರಲಿಲ್ಲ, ಅಡ್ರೆಸ್ ಗೊತ್ತಿರಲಿಲ್ಲ, ಇಲ್ಲಿಗೆ ಬರಬೇಕು ಹೇಗೆ ಬರಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಮ್ಮ ಫ್ರೆಂಡು ವಿನೋದ್ ಅವ್ರ ಕಡೆಯಿಂದ ಇಲ್ಲಿಗೆ ಬಂದಿದ್ದೀನಿ ಇವತ್ತು. ಸೊ ದೇವಸ್ಥಾನ ನೋಡಿಕೊಂಡು ಬರೋಣ ಬನ್ನಿ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಲಕ್ಷ ಕೊಟ್ಟು ಮಾಮ ಪೈ 1-3 ಜನ ಕಿಚಡ್ಸ್ ಬಂದಿಲ್ಲ. ಮಾತಾಡೋದು ನಿಮಗೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ ಪೂಜೆಗಿಂತ ಗಂಟೆ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ. ನಿಮಗೆ 2 ನಿಮಿಷ ಅಬ್ಸರ್ವ್ ಮಾಡ್ಬೋದು. 2 ನಿಮಿಷದಲ್ಲಿ ನಿಮ್ಗೆ ಎಷ್ಟು ಸಲ ಗಂಟೆ ಸೌಂಡ್ ಬರ್ತಾನೇ ಇರುತ್ತೆ ಅಂತ, ಸ್ಟಾಪೇ ಇರೋಲ್ಲ, ಕೇಳಿಸ್ತಾನೇ ಇರುತ್ತೆ ಗಂಟೆ ಸೌಂಡ್. ಸೊ 12 ಗಂಟೆಗೆ ಮಹಾಮಂಗಳಾರತಿ ಇದೆಯಂತೆ. ಈ ವಿಡಿಯೋ ನೋಡ್ತಾಯಿದ್ರು ಅವರು, ವಿಡಿಯೋ ಮಾಡ್ತಾಯಿದ್ದು ಪುರೋಹಿತರು, ಅವರೇ ಕರೆದು 12 ಗಂಟೆಗೆ ಪೂಜೆ ಇದೆಯಪ್ಪ, ಅದನ್ನು ಕವರ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರು. ಯಾಕೆ ಅಂತಂದರೆ ಅವ್ರ ಹತ್ರ ಹೇಳಿದೆ ನಾನು, ಈ ಥರ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡ್ತಾಯಿದ್ದೀನಿ. ಸರಿಯಪ್ಪ 12 ಕಾಲಿಗಿದೆ ಪೂಜೆ ಮುಗಿಸ್ಕೊಂಡು ಹಂಗೆ ಕವರ್ ಮಾಡ್ಕೊಳ್ಳಪ್ಪ ಅಂತ ಹೇಳಿದರು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. 12 ಕಾಲು ಪೂಜೆ ಇದೆ. ಸೊ ಮಹಾಮಂಗಳಾರತಿ ಪೂಜೆನೂ ನಿಮಗೆ ತೋರಿಸ್ತೀನಿ. ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಮುಂದೋಗಿ
ಕುಮಾರ ಪೂಜೆ ನೋಡಿದ್ರಿ 12 ಕಾಲುವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಅಲ್ವಾ, ಹೇಗಿರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ ಪೂಜೆ. ತುಂಬ ಖುಷಿ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂದರೆ ಪೂಜೆ ಮಾಡ್ಬೇಕಾದ್ರೆ ಒಂಥರ ಫೀಲ್ ಇತ್ತು. ಯಾಕಂದರೆ ಆ ಸೌಂಡ್ ಡಿಫ್ರೆಂಟ್ ಸೌಂಡ್ ಇತ್ತು. ನಮ್ಮ ಬೆಂಗಳೂರು ಸೈಡ್ ಪೂಜೆಗೂ ಈ ಕಡೆ ದಕ್ಷಿಣ ಕನ್ನಡ ಪೂಜೆಗೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಅವರೇ ಕೈಲೇ ಹೊಡೆಯುವಂಥದ್ದು ಡೋಲು ಮತ್ತು ಡಮರುಗ ಎಲ್ಲ ತುಂಬ ಅದ್ಭುತ ಆಗಿತ್ತು. ಕೇಳೋಕ್ಕೆ ಅದು ನಿಮಗೆ ಇವಾಗ ಕೇಳಿಸ್ಕೊಂಡಿರ್ಬೋದು ಆ ವಿಡಿಯೋದಲ್ಲಿ. ನೀವು ತುಂಬ ಸಕ್ಕತ್ತಾಗಿ ಬಂತು ಮಾತ್ರ. ನಾನು ವೀಡಿಯೋ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ, ಕೈ ಮುಕ್ಕೊಂಡು ನಿಂತ್ಕೊಂಬೋಣ ಅಂತ ಅನಿಸಿತ್ತು. ಸೊ ಒಂಥರ ಫೀಲ್ ಇತ್ತು, ಒಂಥರ ಒಳ್ಳೆ ಅನುಭವ ಆಯಿತು ಪೂಜೆ. ಪ್ರತಿ ವರ್ಷವೂ ಬರಬೇಕು, ನೋಡೋಣ. ಇವಾಗ ಊಟದ್ದು ಭೋಜನ ಇರುತ್ತೆ 12 ಕಾಲಿಗೆ. ಪೂಜೆ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಊಟ ಇರುತ್ತೆ. ಸೊ ಇದೇ ಊಟದ್ದು. ಸುಮುಖ ಅನ್ನ ಛತ್ರ ಎಲ್ಲ ಊಟಕ್ಕೆ ಕ್ಯೂ ನಿಂತಿದ್ದಾರೆ. ಫ್ರೆಂಡ್ಸ್, ಫೈನಲಿ ಊಟ ಆಯಿತು. ಊಟ ಅನ್ನ ಮತ್ತು ರಸಮ್ ಹಾಕಿದ್ರು. ಅಲ್ಲಿವರೆಗೂ ವೀಡಿಯೋ ಮಾಡಿದ್ದೆ. ತಿಂತ ಅನ್ನ ಮತ್ತು ಸಾಂಬಾರು ಮತ್ತು ಪಾಯಸ, ಉಪ್ಪಿನಕಾಯಿ ಮಾಡಿದರು. ಉಪ್ಪಿನಕಾಯಿ ಸೌತೆಕಾಯಲ್ಲಿ ಮಾಡಿದರು, ಚೆನ್ನಾಗಿತ್ತು. ತಿಂತ ಕಂಟಿನ್ಯೂ ವೀಡಿಯೋ ಮಾಡೋದೇ ಮರ್ತ್ಬಿಟ್ಟೆ ನಾನು. ಊಟ ಚೆನ್ನಾಗಿ ತಿನ್ಕೊಂಡೆ. ಸೌತಡ್ಕ ಗಣಪತಿ ದೇವಸ್ಥಾನ ಬಂದಿದ್ದು ಕಂಪ್ಲೀಟ್ ಆಯಿತು ವೀಡಿಯೋ. ಊಟನೂ ಆಯಿತು, ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ಆಟೋ ಹಿಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು. ಅಂತೂ ಕುಕ್ಕೆಗೆ ಬಂದ್ವಿ. ಇವಾಗ ಬಸ್ಸಿಂದ ಇಳಿದಿದ್ದೀವಿ. ದರ್ಶನ ಎಷ್ಟು ಗಂಟೆಗೆ ಗೊತ್ತಿಲ್ಲ, 2:45 ಬಂದು ರೀಚ್ ಆಗಿದ್ದೀವಿ. ದರ್ಶನ ಮಾಡಿಕೊಂಡು ಸಾಯಂಕಾಲ ಟ್ರೈನ್ ಹತ್ತಬೇಕು. ದೇವಸ್ಥಾನ ರೀಚ್ ಆಗಿದ್ದಾಯಿತು. ಬ್ಯಾಗು ಮತ್ತು ಬ್ಯಾಗೆಲ್ಲ ಲಗೇಜ್ಗೂ ಇದರಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ. ನವೀನವ್ರು ಎಲ್ಲಾದ್ರು? ನವೀನವ್ರು ಇಲ್ಲೇ ಇದ್ದಾರಲ್ಲ? ನವೀನ ಶಿವ ಆಗ್ತಿದ್ಯಾ? ನಾನು ವಿಡಿಯೋ ಮಾಡ್ತೀನಿ ಒಂದು. ಹೌದಾ? ದರ್ಶನ ಮಾಡ್ಕೊಂಬಂದು ಮುಗೀತು ಕುಕ್ಕೆ ಸುಬ್ರಹ್ಮಣ್ಯ. ಒಳಗಡೆ ಎಲ್ಲ ಪೂಜೆ ಮಾಡೋದೆಲ್ಲ ತಗೊಳಕ್ಕಾಗಲ್ಲ, ನಿಮಗೂ ಗೊತ್ತು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದಿಂದ ಬ್ಯಾಕ್ ಸೈಡಲ್ಲಿ ಈ ಬೆಟ್ಟ ಇದೆಯಲ್ಲ, ಅದು ಕುಮಾರ ಪರ್ವತ. ಇಲ್ಲಿಂದ 9-11 ಆಗುತ್ತೆ. 9ರಿಂದ 11 ಕಿಲೋಮೀಟ್ರ್ ಆಗ್ಬೋದು. ಸೊ ಎರಡು ದಿನ ಬೇಕಾಗುತ್ತೆ ಟ್ರಕ್ ಮಾಡೋಕ್ಕೆ. ಸೊ ಹೋಗಿ ಬಂದು ಕಂಪ್ಲೀಟ್ ಆದಮೇಲೆ 2 ಡೇಸ್ ಬೇಕು. ಹೋಗೋಕ್ಕೆ ಒಂದು ಹಾಫ್ ಡೇ ಆಗುತ್ತೆ, ಬರೋಕ್ಕೆ ಒಂದು ಹಾಫ್ ಡೇ ಆಗುತ್ತೆ. ಇಲ್ಲಿ ನೈಟಲ್ಲಿ ಹೋಗಿ ಕ್ಯಾಂಪು ಸ್ಟೇ ಮಾಡ್ಕೊಬೇಕು. ಸೊ ನಾವು ಬಂದು ಇಲ್ಲಿ 2 ದಿನ ಇರಲೇಬೇಕಾಗತ್ತೆ. ಸೊ ಫೈನಲಿ ಟ್ರಿಪ್ ಮುಗಿದಿದೆ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು ಸೀದಾ ಬೆಂಗಳೂರು. ಫೈನಲಿ ಬಾಯ್ ಟು ಕುಕ್ಕೆ ಸುಬ್ರಹ್ಮಣ್ಯ. ಈಗ ಗಾಡಿ ಮಾಡ್ಕೊಬೇಕು. ಗಾಡಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಎಲ್ಲಿ ಫ್ರಂಟ್ ಅಲ್ಲ, ಅವ್ರೊಂದು ಕಾಲ ಕಡೆ ಹಾಕಿದ್ರೆ ರಿಸ್ಕ್ ಆಗುತ್ತೆ ಬ್ರೋ. ನಾನೇ ದಪ್ಪಗಿರೋದು. ಈಗ ಕಾಲ್ ಮೇಲೆ ಕಾಲು ಹಾಕೊಬೇಕು. ಇದು ನಮ್ಮ ಬಾಳು. ಈ ಗ್ಯಾಪಲ್ಲೆಲ್ಲ ಕುತ್ಕೊಂಡ್ರಪ್ಪ ನೀವಿಬ್ರು. ಸ್ವಲ್ಪ ಹಿಂದೆ ಬಂದು ಕೂತ್ಕೊಂಡು ಹೋಗೋದೇ ಮತ್ತೆ ಅವರು. ನೀವು ಓಕೆ ಆಯ್ತು ಅಂದ್ರೆ ಯಾರು ಡ್ರೈವರು?
ಡ್ರೈವರ್ ಯಾರು? ಅದೇ ನೀವು ಓಕೆ ಆಯ್ತು ಅಂದ್ರೆ ಮೇಲೆ ಕ್ಯಾರಿಯರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಕ್ಯಾರಿಯರ್ ಇಲ್ಲ ಮುಂದೆ ಕೂತ್ಕೊಳ್ಳಿ, ಮುಂದೆ ಕೂಲಲ್ಲಿ ಮೇಲೆ ಕುತ್ಕೊಂಡ್ಬಿಡು, ಹಿಂದೆ ಕೂತ್ಕೊಳ್ಳಿ. ಕಾಲು ಇಡಕ್ಕಾಗಲ್ವಲ್ಲ. ಆ ಕಡೆ ತಿರ್ಗೇನ? ಸ್ವಲ್ಪ ತಿರ್ಗಿ, ನೀವು ಹೇಳ್ಕೊಂಡು ಇಲ್ಲೇ ಇರ್ತೀರಾ. ಏನ್ ಮಾಡ್ತಾರೆ? ಅಯ್ಯೋ, ಕುಕ್ಕೆಯಿಂದ ಹೊರಟಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ನೋಡ್ಬೋದು ಅದ್ಭುತವಾದಂಥ ಜರ್ನಿ ನಮ್ಮದು. ಹೆಂಗಿದೆ ಕಂಫರ್ಟ್ಸ್? ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಂಗೆ ಫೋನ್ಪೇ ನಂಬರ್ ಕೊಟ್ಟಿರ್ತೀನಿ, ಹಂಗೆ ಅಕೌಂಟ್ಗೆ ಹಾಕ್ತೀನಿ. ಸೊ ಬ್ಯಾಗ್ ಇದೆ, ಚೆಕ್ ಮಾಡ್ಕೊಳ್ಳೋಣ. ಇವ್ರು ಹೋಯ್ತಾರೆ ಸ್ಪೀಡ್ಗೆ. ಹೆಂಗಿದೆ ಫೀಲ್ ಬ್ರೋ? ಇವ್ರು ಗೇರ್ ಮೇಲೆ ಕಾಲ್ ಮಾಡಿಕೊಂಡ್ಬಿಟ್ಟವ್ರೆ. ಹೆಂಗೆ ಡ್ರೈವರ್ಗೆ ಗೇರ್ ಹೆಂಗಾಗ್ತಾರೋ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಬ್ರೋ ಹೇಗಿದೆ? ಓಸ್ಕೊಂಬಿಡಿ. ಕೂತಿರೋದು ಹಂಗ ಇಲ್ಲ. ಕೂತಿರೋ ಸ್ಟೈಲ್ ನೋಡಬೇಕು ಅಂದರೆ ನೋಡಿ, ಸಿಂಗಲ್ ಸೀಟಲ್ಲಿ ಹಿಂಗೆ ಕೂತಿದ್ದೀವಿ. ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ದಾರಿ. ಓಕೆ, ಹಂಗೆ ಇರಪ್ಪ ಒಂಚೂರು ಇರಿ ಬ್ರೋ. ಬಾ ಇಟ್ಕೊಂಡ್ಬಿಟ್ಟಿದ್ದಲ್ಲ ಕಾಲು. 1 2 3 4 5 6 7 ಬ್ಯಾಕ್ ಸೈಡ್ 4 ಮೆಂಬರ್ಸ್ ಇದ್ರಾ? ಶಬ್ಬಾಸ್. ಇದು ನಮ್ಮ ಕತೆ. ಹಿಂಗೆ ಬಂದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ಇವರು ಸುಬ್ರಹ್ಮಣ್ಯ ಬಂದಿರೋದ್ರಿಂದ ಟಿಕೆಟ್ನ ಇಲ್ಲೇ ತೊಗೊತಾ ಇದ್ದಾರೆ. ತಗೊಳ್ಳಿ ಟಿಕೆಟ್ ತಗೊಳ್ಳಿ. 6 ಕಾಲ್ಗ ಇರೋದು ಟ್ರೈನು? 10 ಕಾಲು ಅಲ್ಲ, ಈಗ ಒಂದು 6 ಕಾಲ್ಗೆ ಯಾವುದೋ ಇದೆಯಲ್ಲ. 6 ಕಾಲದೊಂದಿದೆ, 6 ಕಾಲದೊಂದು 6 ಗಂಟೆದೊಂದಿದೆ, 8 ಮುಕ್ಕಾಲ್ದೊಂದಿದೆ. 6 ಗಂಟೆಗೆ ಇರೋ ಪ್ಯಾಸೆಂಜರ್ಸ್ ಇವರೆಲ್ಲ. ರೆಡಿ ಮಾಡ್ಕೊತಿದ್ದೀರಾ? ಯಾ ಟೈಮ್ ಪಾಸ್ ಮಾಡೋದನ್ನು ಟೈಮ್ ಲ್ಯಾಪ್ಸ್ ಮಾಡಿ ತೋರಿಸ್ತೀವಿ ನಿಮಗೆ. ಸೊ ಭರತ್ ಅವರು ಬನ್ಸ್ ಕೊಡ್ಸಿದ್ದಾರೆ, ಜೊತೆಗೆ ಒಂದು ಟೀ. ಅಣ್ಣ ಏನು ಟೀನಾ ಹಾಲ ಅಣ್ಣ? ಇದು ಟೀನಾ ಅಣ್ಣ? ಇನ್ನೊಂದು ಟೀ ಕೊಡೋಣ. ಓಕೆ ಓಕೆ, ಇನ್ನೊಂದು ಟೀ ಕುಡಿ. ಯಾಕೆ ಬ್ರೋ ಅಲ್ಲೋಗಿದ್ದೀರಾ? ಓಕೆ ಓಕೆ. ಮನೇಲಿ ಇಟ್ಕೊಂಡಿದ್ದೀರಾ? ಇರಿ ಅಲ್ಕೊಳ್ಳಿ. ಓಕೆ. ಸೊ ನಮ್ಮ ಟೈಮ್ ಬಂತು, 10 ಟೈಮ್. ಈಗ ಟೈಮು ಅಂದರೆ ರೈಲ್ವೆ ಟೈಮು, ಇಂಡಿಯನ್ ರೈಲ್ವೆ. ಸೊ ಈ ಟ್ರೈನಲ್ಲಿ S4 ಅಂತ ನಮ್ಮದು ಬೋಗಿ ನಂಬರು. ಸೊ ಇದು S3, ನಮ್ಮದು S4 ಮುಂದೆ ಹೋಯ್ತು ಅನಿಸುತ್ತೆ. ಇಲ್ಲೇ ಬನ್ನಿ. ಇದೇನಾ S4 ಏನಾ? ಹಾಂ, ಎಷ್ಟು? ಸೊ ಕುಕ್ಕೆಯಿಂದ ಟ್ರೈನ್ ಹೊರಟಾಯಿತು. 7:30ಗೆ ಹೇಳಿದ್ದಾರೆ ಮಾರ್ನಿಂಗು. ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ರೂಟ್ ಬಸ್ ಹತ್ಕೊಂಡು ಮನೆಗೆ ಹೋಗೋದು.